ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಬ್ಬಿಣ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಲೋಡ್ ಲಾರಿಯೊಂದು ಯುವಕನ ಮೇಲೆ ಪಲ್ಟಿಯಾದಂತಹ ಘಟನೆ ಘಟಿಸಿರುವಂಥದ್ದು. ತತ್ಕ್ಷಣಕ್ಕೆ ಯುವಕನನ್ನು ರಕ್ಷಿಸುವಂತಹ ಕೆಲಸ ಕೂಡ ಆಗಿದೆ. ರಸ್ತೆ ಬದಿ ಹೋಗ್ತಾ ಇದ್ದಂತಹ ಯುವಕನ ಮೇಲೆ ಇದ್ದಕ್ಕಿದ್ದ ಹಾಗೆ ಕಬ್ಬಿಣ ತುಂಬಿದಂತಹ ಲಾರಿ ಪಲ್ಟಿ ಆಗಿಬಿಟ್ಟಿದೆ. ನಗರದ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯ ಬಳಿ ಈ ಘಟನೆ ಆಗಿತ್ತು. ಸ್ಥಳೀಯರು ಮತ್ತು ಪೊಲೀಸರಿಂದ ಲಾರಿಯನ್ನು ಎತ್ತುವುದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಗೂ ಕೂಡ ಲಾರಿ ಅಡಿಯಲ್ಲಿ ಸಿಲುಕಿದಂತಹ ಯುವಕನನ್ನು ರಕ್ಷಿಸುವಂತಹ ಕೆಲಸ ಆಗಿದೆ. ಯುವಕನನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ. ರಸ್ತೆ ಬದಿ ಹೋಗ್ತಾ ಇರ್ತಾನೆ ಯುವಕ, ತನ್ನ ಪಾಡಿಗೆ ತಾನು ನಡ್ಕೊಂಡು. ಈ ಸಂದರ್ಭದಲ್ಲಿ ಆತನ ಮೇಲೆ ಕಬ್ಬಿಣ ತುಂಬಿಕೊಂಡು ಬರ್ತಾ ಇದ್ದಂತಹ ಲಾರಿಯೊಂದು ಪಲ್ಟಿ ಆಗಿರುವಂಥದ್ದು. ಅಪ್ಪ, ಯುವಕನ ಗೋಳಾಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿಲ್ಕೊಂಡ್ಬಿಟ್ಟಿದ್ದಾನೆ, ಹೊರ ಬರೋದಕ್ಕಾಗ್ತಿಲ್ಲ, ಒಳಗೆ ಹೋಗೋದಕ್ಕಾಗ್ತಿಲ್ಲ, ಬೆನ್ನು ಮೇಲೇನೆ ಬಿದ್ದುಬಿಟ್ಟಿದೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರ್ತಾರೆ, ಪೊಲೀಸರು ಬರ್ತಾರೆ, ಸ್ಥಳೀಯರು ಕೂಡ ಸಹಾಯಕ್ಕೆ ಮುಂದಾಗ್ತಾರೆ. ಅದಾದ್ಮೇಲೆ ಕ್ರೇನ್ ಬಂದ ಮೇಲೇ ಲಾರಿಯನ್ನು ಎತ್ತಿರುವಂಥದ್ದು. ಮೊದಲೇ ಲಾರಿ ಯಾವ ಪ್ರಮಾಣದಲ್ಲಿ ವೆಯ್ಟ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ, ಅದರೊಳಗೆ ಕಬ್ಬಿಣ ಬೇರೆ. ಅದರ ಅಡಿಗೆ ಸಿಲುಕಿದಂತಹ ಯುವಕನ ಪರಿಸ್ಥಿತಿ ಏನಾಗಿರಬಾರ್ದು ಅಂಥೇಳಿ ನೋಡಿ, ಕ್ರೇನ್ ಮೂಲಕ ಮೇಲಕ್ಕೆ ಎತ್ತುತ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಕಬ್ಬಿಣ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಲಾರಿ ಏಕಾಏಕಿಯಾಗಿ ಪಲ್ಟಿ ಆಗಿಬಿಡುತ್ತೆ. ಅದರ ಪರಿಣಾಮ ಪಾನಿಪುರಿ ಅಂಗಡಿ ಮೇಲೆ ಬೀಳುತ್ತೆ. ಸಂಪೂರ್ಣವಾಗಿ ಪಾನಿಪುರಿ ಅಂಗಡಿ ನಜ್ಜುಗುಜ್ಜಾಗಿ ಹೋಗಿರುವಂಥದ್ದು. ಜಸ್ಟ್ 2-3 ಸೆಕೆಂಡುಗಳಲ್ಲಿಯೇ ಪಾನಿಪುರಿ ಅಂಗಡಿ ವ್ಯಾಪಾರಿ ಬಚಾವಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೃಷ್ಟವಶಾತ್ ಅನಾಹುತ ತಪ್ಪಿದೆ. ಪಾನಿಪುರಿ ಅಂಗಡಿ ನಜ್ಜುಗುಜ್ಜಾಗಿ ಹೋಗಿದೆ. ಮಗುಚಿ ಬಿದ್ದಂತಹ ಲಾರಿಯನ್ನು ಮೇಲೆತ್ತುವುದಕ್ಕೆ 2 ಕ್ರೇನನ್ನು ಬಳಸಿದ್ದಾರೆ ಕಾರ್ಯಾಚರಣೆಗೆ. ಕ್ರೇನ್ ಮೂಲಕ ಲಾರಿಯನ್ನು ಮೇಲಕ್ಕೆತ್ತುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಲಾರಿ ಹಚ್ಚಿದಂತಹ ಹಗ್ಗ ಇರುತ್ತಲ್ಲ, ಅದೇ ಕಟ್ಟಾಗಿ ಹೋಗ್ಬಿಟ್ಟಿದೆ ಅಂತೆ. ಲಾರಿಗೆ ಸುಮಾರು 3-4 ಟನ್ ಲೋಡನ್ನು ತುಂಬಲಾಗಿತ್ತು ಕಬ್ಬಿಣವನ್ನು. ಲಾರಿ ಹಿಂಬದಿಯ ಟೈರ್ ಜಾಗ ಕುಸಿದಿದ್ದರಿಂದ ಲಾರಿ ಪಲ್ಟಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಸ್ಥಳೀಯರೆಲ್ಲ ಬರ್ತಾರೆ, ಮತ್ತೊಂದು ಕಡೆ ಪೊಲೀಸರು ಬರ್ತಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರ್ತಾರೆ. ಆ ಲಾರಿಯನ್ನು ಮೇಲಕ್ಕೆತ್ತೋದಕ್ಕಂತೂ ಹರಸಾಹಸ ಪಟ್ಟುಬಿಟ್ರು. ಏನು 3-4 ಟನ್ ಅಂದರೆ ಕಡಿಮೆನ ಕಬ್ಬಿಣ? ಲಾರಿ ತುಂಬಿಕೊಂಡು ಹೋಗ್ತಾ ಇದ್ದದ್ದು. ಅದರ ಪರಿಣಾಮ ಏನಾಯಿತು ಅಂದರೆ ಒಬ್ಬ ಗಂಭೀರವಾಗಿ ಗಾಯಗೊಂಡಿದ್ದ. ತತ್ಕ್ಷಣಕ್ಕೆ ಆಂಬ್ಯುಲೆನ್ಸ್ ಮೂಲಕ ಆತನನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ, ಚಿಕಿತ್ಸೆ ಮುಂದುವರಿಸಲಾಗಿದೆ. ಕಬ್ಬಿಣವನ್ನು ತುಂಬಿದಂಥ ಲಾರಿ ಒಂದು ಪಲ್ಟಿ ಆಗಿರುವಂಥ ಘಟನೆ ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಳಿ ನಡೆದಿದೆ. KPTCL ಕ್ವಾರ್ಟರ್ಸ್ ಏನಿದೆ, ಕ್ವಾರ್ಟರ್ಸ್ನ ರಸ್ತೆಯಲ್ಲಿ ಅಂದರೆ ಕ್ವಾರ್ಟರ್ಸ್ಗೆ ಭಾಗಕ್ಕೆ ಕಾಂಪೌಂಡ್ಗೆ ಈ ಲಾರಿ ಕುಸಿದೋಗಿರುವಂಥದ್ದು. ಈಗ ಗಮನಿಸ್ಬೋದು, ಇದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಏನಾಗಿದೆ. ರಸ್ತೆಯ ಅಂದರೆ ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ GBA ಮಾಡಿರುವಂಥ ಈ ರಸ್ತೆಗಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದರೆ ಈ ರಸ್ತೆ ಅಂದರೆ ಇದು ಒಂದು ಲೋಡು ಜಾಸ್ತಿ ಇತ್ತು ಅನ್ನುವಂಥದ್ದು, ಜೊತೆಗೆ ರಸ್ತೆ ಯಾವ ರೀತಿಯಾಗಿ ಕುಸಿದಿದೆ ಅಂತ ಅಂದರೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಈ ರೀತಿಯಂಥ ಲಾರಿಗಳು ಪಾರ್ಕ್ ಆಗ್ತಾ ಇದ್ವು. ಪಾರ್ಕ್ ಮಾಡೋದಕ್ಕೆ ಈ ರಸ್ತೆಗೆ ಬರ್ತಾ ಇದ್ರು ಅನ್ನುವಂಥದ್ದು. ಸುಮಾರು ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಪಾರ್ಕ್ ಮಾಡ್ತಾ ಇದ್ರು. ಆದರೆ ಇವತ್ತು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ರಸ್ತೆ ಕೂಡ ಕುಸಿದಿದೆ, ಜೊತೆಗೆ ಲಾರಿ ಏನಿದೆ, ಲಾರಿಯ ಲೋಡ್ ಕೂಡ ಜಾಸ್ತಿ ಇತ್ತು ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರಿಂದಾಗಿ ಏಕಾಏಕಿ ಪಲ್ಟಿ ಆಗಿದೆ. ಪಲ್ಟಿಯಾದಂತಹ ಸಂದರ್ಭದಲ್ಲಿ ಒಬ್ಬ ಯುವಕ ಅಂದರೆ ಇಲ್ಲಿ ಹೋಗ್ತಾ ಇದ್ದಂಥ ಒಬ್ಬ ಯುವಕ ಈ ರಸ್ತೆ ಈ ಲಾರಿಗೆ ಸಿಲುಕೊಂಡಿದ್ದ. ಒಂದು ಕಾಲು ಸಂಪೂರ್ಣವಾಗಿ ಹಾಳಾಗಿತ್ತು. ಸಂಪೂರ್ಣವಾಗಿ ಈ ಚಕ್ರಕ್ಕೆ ಸಿಲುಕಿದ್ದರಿಂದ ಸಂಪೂರ್ಣವಾಗಿ ಆತನ ಒಂದು ಕಾಲೇನಿದೆ ಅದು ನಜ್ಜುಗುಜ್ಜಾಯಿತು. ಈಗ ಆತನನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಿದೆ, ಜೊತೆಗೆ ಆಸ್ಪತ್ರೆಗೆ ಈಗ ಸಾಗಿಸುವಂಥ ಕೆಲಸ ಆಗಿದೆ. ಆದರೆ ಈ ಲಾರಿಯನ್ನು ಕ್ರೇನ್ ಮೂಲಕ ಎತ್ತುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಲೋಡ್ ಕೂಡ ಜಾಸ್ತಿ ಆಗಿದೆ. 1 ಗಂಟೆ ಆಯಿತು, 3/4 ಗಂಟೆ ಆಯಿತು, ಆದರೂ ಯಾರು ಸಂಬಂಧಪಟ್ಟಂಥವ್ರು ಯಾರೂ ಬಂದಿಲ್ಲ ಇಲ್ಲಿಗೆ. ಶಾಸಕರು ಬಂದಿಲ್ಲ. ಶಾಸಕರಿಗೆ ಅಂದರೆ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ, ಆದರೂ ಕೂಡ ಸ್ಥಳಕ್ಕೆ ಯಾರೂ ಬಂದಿಲ್ಲ. ಈ ಕ್ರೇನ್ ಅಂದರೆ ಈ ಏನು ಲಾರಿ ಬಿದ್ದೋಗಿದೆ, ಪಲ್ಟಿ ಆಗಿದೆ, ಲಾರಿಯನ್ನು ಎತ್ತುವಂಥ ಕೆಲಸವನ್ನು ಇನ್ನೂ ಕೂಡ ಮಾಡಿಲ್ಲ. ಇದರ ಕೆಳಗೆ ಇನ್ನೂ ಯಾರಾದರೂ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ, ಅನುಮಾನ ಇದೆ ಅನ್ನುವಂಥದ್ದು. ಯಾಕಂದರೆ ಇಲ್ಲೊಂದು ಪಾನಿಪುರಿ ಅಂಗಡಿ ಇತ್ತು, ಪಾನಿಪುರಿ ಅಂಗಡಿ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಜೊತೆಗೆ ಆ ಯುವಕ ಏನು ಇಲ್ಲಿ ಪಾಸ್ ಆಗ್ತಾ ಇದ್ದ, ಬಿಹಾರ ಮೂಲದ ಯುವಕ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆತನ ಕಾಲು ಸಂಪೂರ್ಣವಾಗಿ ಒಂದು ಕಾಲು ನಜ್ಜುಗುಜ್ಜಾಗಿದೆ. ನಂತರ ಆತನನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕಳುಹಿಸುವಂಥ ಕೆಲಸವನ್ನು ಈಗ ಮಾಡಿದ್ದಾರೆ.
ಈ ಲಾರಿ ಏನಿದೆ ಇದು ಒಂದು ಹೆವಿ ಲೋಡ್ ಇತ್ತು ಅನ್ನುವಂಥದ್ದು, ಜೊತೆಗೆ ಈ ರಸ್ತೆಯ ಕಳಪೆ ಕಾಮಗಾರಿ ಏನಿದೆ ಆ ಕಳಪೆ ಕಾಮಗಾರಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ನಮ್ಮ ಬೆಂಗಳೂರಿನ ರಸ್ತೆಗಳು ಸ್ಟ್ರಾಂಗ್ ಆಗಿದ್ದಾವೆ ಅನ್ನುವಂಥದ್ದು, ಮತ್ತು GBA ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾವೆ ಅನ್ನುವಂಥದ್ದು. ಯಾಕಂದರೆ ಒಂದು ಲೋಡ್ ತುಂಬಿದಂಥ ಲಾರಿ ಬಂದ ಕೂಡಲೇ ಅದು ಕುಸಿದು ಹೋಗುತ್ತೆ ಅಂದರೆ ಇವರ ಕಳಪೆ ಕಾಮಗಾರಿ ನಿಜಕ್ಕೂ ಕೂಡ ರಾಚ್ತಾ ಇದೆ ಕಣ್ಣಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಹಾಗೆ ಶಾಸಕರಾಗಿರ್ಬೋದು ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಇದನ್ನು ಇಲ್ಲೊಬ್ಬರು ಕಾಲನ್ನು ಕಳೆದುಕೊಂಡಿದ್ದಾರೆ. ಲಾರಿ ಹಿಂಗೆ ಪಲ್ಟಿ ಆಗಿದೆ, 1 ಗಂಟೆ ಆಯಿತು ಈ ಪಲ್ಟಿಯಾಗಿ, ಇನ್ನೂ ಕೂಡ ಇದನ್ನು ಎತ್ತುವಂಥ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.